ಸಹಕಾರ ಕ್ಷೇತ್ರಕ್ಕೆ ಶಾಸಕರುಗಳು ಮತ್ತು ಎಂಎಲ್ಸಿಗಳು ಸ್ಪರ್ಧೆ ಮಾಡುವುದನ್ನು ಖಂಡಿಸುತ್ತೇವೆ. ಹೂವಳ್ಳಿ ಪ್ರಕಾಶ್. ಅಧಿಕಾರ ಎಂಬುದು ಕೇವಲ ಜನರ ಕೈಯಲ್ಲಿ ಇರದೆ ಹಲವರಿಗೆ ದಕ್ಕಬೇಕೆಂಬುದೇ ಸಂವಿಧಾನದ ಆಶಯ ಆಗಿದ್ದು, ಪ್ರಸ್ತುತ ಡಿಸಿಸಿ ಬ್ಯಾಂಕ್ ಮತ್ತು ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಗಳಿಗೆ ಶಾಸಕರುಗಳು ಕಣಕ್ಕೆ ಇಳಿಯುತ್ತಿರುವುದನ್ನು ತಾವು ಖಂಡಿಸುತ್ತಿರುವುದಾಗಿ ಹೇಳಿದರಲ್ಲದೆ, ಯಾವುದೇ ಕಾರಣಕ್ಕೂ ಶಾಸಕರುಗಳು ಹಾಗೂ ಎಂಎಲ್ಸಿಗಳು ಕಣಕ್ಕೆ ಇಳಿಯದೆ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಅವಕಾಶ ಮಾಡಿಕೊಡಬೇಕೆಂದು ರಾಜ್ಯ ದಲಿತ ಸಿಂಹ ಸೇನೆಯ ರಾಜ್ಯಾಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಆಗ್ರಹಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಪ್ರಸ್ತುತ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಮಾಡಲಿ ಸಾಕು, ಹಣ ಲೂಟಿ ಮಾಡುವ ಉದ್ದೇಶ ಹೊಂದಿರುವ ಶಾಸಕರುಗಳು ಸಹಕಾರ ಕ್ಷೇತ್ರದಲ್ಲಿ ಅವರ ಹಸ್ತಕ್ಷೇಪ ಮಾಡಲು ಹೊರಟಿರುವುದು ಎಷ್ಟು ಸರಿ? ಬಹಳಷ್ಟು ಸಾಮಾನ್ಯ ಜನರು ಹಾಗೂ ರೈತರು ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಕಾದು ಕುಳಿತಿದ್ದು, ಅವರುಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಸಹಕಾರ ಕ್ಷೇತ್ರದವರಿಗೆ ಅವರು ಕೊಡಿ, ಅವಕಾಶ ಕೊಡಿ, ನಿಮಗೆ ಬೇಡ ಪ್ಲೀಸ್. ನೀವು ಐದರಿಗೆ ಮತ್ತೆಲ್ಲ ಬಿಡಿ, ಸಹಕಾರ ಕ್ಷೇತ್ರದಲ್ಲಿ ಅವರು ಇದ್ದಾರೆ ಇಲ್ಲ ಅಂತೆಲ್ಲ ನಾವು ನೋಡೋಕ್ಕಾಗಲ್ಲ. ಎಂಎಲ್ಎ ಬಿಟ್ಟು ಮಾಡಿ ಸರ್. ಈಗ ಜಿಲ್ಲಾ ಪಂಚಾಯತ್ ನಿರ್ಮಿಸಿದ್ದಾರೆ, ಅವ್ರು ಮಾಜಿಲಾಗಿದ್ದಾರೆ. ಜೀರ್ಣಾಧಾರ ಮಾಡಿದ್ರು, ಇವು ಸಹಿಸಾಕಾಗಿಲ್ಲ. ಎಂಎಲ್ಎ ಚುನಾವಣೆ ಮಾಡಬೇಕಾದ್ರೆ ಶ್ರೀಶಕ್ತಿ ಗುಂಪಿಗೆ ಕಾರಣ ಇದೆಲ್ಲ ಮರ್ಕೊಂಡ್ರಿಲ್ಲ. ಬ್ಯಾಲೆಯಲ್ಲಿ ಗೋವಿಂದವರು ಜೇನಿಂದವರು ಕೈ ನಂಬಿರ್ತಾರ. ನೀವು 5 ಕೋಟಿ ತಗೊಂಡು 200 ಕೋಟಿ ತಗೊಂಡು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀರಲ್ಲಪ್ಪ, ನೀವು ಸುಮ್ಮನೆ ಮಾಡ್ತಾ ಇದ್ದೀರಾ? ಬ್ಯಾಲೆಯಲ್ಲಿ ಗೋವಿಂದ ಗೌಡರಿಂದ ಆಗಿದ್ದ ಅನ್ಯಾಯಕ್ಕಿಂತ ನೀವು ಜನರಿಗೆ ಮಾಡಿದ ಅನ್ಯಾಯ ಜಾಸ್ತಿ. ಯಾಕೆ ನೀವು ದೂಷಣೆ ಮಾಡ್ತೀರಿ? ಈಗೇನಾಗಿದೆ, ಯಾರು ಗೋವಿಂದೂ ಬೇಡ, ಇನ್ನೊಬ್ರು ಬೇಡ, ಸಿದ್ದರಾಮಯ್ಯ ನಾಷ್ಟ ಮಾಡೋಣ, ನಾವು ಲಭ್ಯ ಇಷ್ಟಕ್ಕೆ ತೀರ್ಮಾನ ತಗೊಂಡ್ರೆ ಎಂಎಲ್ಎ ಬರ್ತಾವ್ರೆ. ನಾವು ಖಂಡಿಸ್ತಾ ಇದ್ದೀವಿ. ಯಾರು ಕೂಡ ಎಂಎಲ್ಎ ಬಂದು ಡಿಸಿಸಿ ಬ್ಯಾಂಕಲ್ಲಿ ಕೆಲಸ ಮಾಡಕ್ಕಾಗಲ್ಲ. ಮುಂದಿನ ಗೊತ್ತಾಗ್ತದೆ ನನಗೆ. ಇದೇ ವೇದಿಕೆಯಲ್ಲಿ ಮಾತಾಡ್ತೀನಿ. ಡಿಸಿಸಿ ಬ್ಯಾಂಕ್ ಮಾತ್ರ ಅಧೋಗತಿ ಬಿಟ್ಟಿದೆ ಅಂತ ಮಾತಾಡೋ ಕಾಲನೂ ಬರ್ತಾರೆ. ಮಾತಾಡೋ ಟೈಮು ನೀವೇ ಕೊಡ್ತೀರಿ. ಅದರಿಂದ ಎಂಎಲ್ಎಗಳು ದಯವಿಟ್ಟು ಕೊಡಿ, ಯಾರಿಗಾದ್ರು ಮಾಡೋದಾದ್ರು ಕೊಡಿ, ರೈತಾಪಿ ಅನುಕೂಲ ಆಗಂತ ಕೊಡಿ, ಶ್ರೀಶಕ್ತಿಗೆ ಅನುಕೂಲ ಅಂತ ಮಾಡಿ, ತಪ್ಪು ಮಾಹಿತಿ ಕೊಟ್ಟು ಸೂಪರ್ ಸೆಟ್ ಮಾಡಿ ಆ ಬ್ಯಾಂಕ್ ದಿವಾಳಿ ಮಾಡೋಂಥ ಪುಣ್ಯಾತ್ಮರ ಎಂಎಲ್ಎಗಳು. ನೀವು ನಿಮಗೆ ಭಗವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆ ಬುದ್ಧಿ ಕೊಡಲಿ. ದಯವಿಟ್ಟು ಯಾರೂ ಕೂಡ ಡಿಸಿಸಿ ಬ್ಯಾಂಕ್ ಎಂಎಲ್ಎ ಬರೋದು ಬೇಡ.